ಬಾಯ್ಲ್ಡ್ ಎಗ್ ಮೇಲ್ಗಡೆ ಎರಡು ಕಾಂಬಿನೇಷನಾಗಿ ಕೊಟ್ಟಿದ್ದಾರೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಓಕೆ ಗೈಸ್, ನಾವು ಇವತ್ತೊಂದು ರೆಸಾರ್ಟಿಗೆ ಬಂದಿದ್ದೀವಿ. ಇದೇ ಅಲ್ವಾ ಕಾಸ್ಟ್ಲಿಯೆಸ್ಟ್ ರೆಸಾರ್ಟ್ ಇಲ್ಲಿ? ಈ ಸಿಟಿಗೆ ನಾವಿರೋ ಸಿಟಿಯಲ್ಲಿ ಒಂದು ಒಳ್ಳೆ ರೆಸಾರ್ಟ್ ಅಂತಾರೆ, ಲೇಕ್ ಸೈಡ್ ರೆಸಾರ್ಟ್, ಲೇಕ್ ಸೈಡ್ ವ್ಯೂ. ನಾವೇನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮದು ಮದುವೆ ಆಗಿ 6 ತಿಂಗಳಾಯಿತು ಕಂಪ್ಲೀಟ್ ಆಗಿ. 6 ಮಂತ್ಸ್ ಆಯಿತು. ಹಾಗಾಗಿ ಅರ್ಧ ವರ್ಷ ಕಳೆದಿದ್ದೀವಿ ಆಲ್ರೆಡಿ. ಇಷ್ಟು ಬೇಗ ಅರ್ಧ ವರ್ಷ ಕಳೆದ್ಬಿಡ್ತು. ಸೊ ಟೈಮ್ ಫ್ಲೈಸ್ ಅಂತಾರೆ. ಸೊ ಹಂಗಾಗಿ ಜಸ್ಟ್ ಹೊರಗಡೆ ಬಂದಿದ್ದೀವಿ. ಅದಕ್ಕೆ ಲಂಚಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನಿಲ್ಲಿ 3 ವರ್ಷ ಇದ್ರೂ ಒಂದ್ಸಲ ಟ್ರೈ ಮಾಡಿಲ್ಲ. ಸೊ ಹೆಂಗಿದೆ ಏನು ಅಂತ ತೋರಿಸೋಣ, ನಿಮಗೆ ತೋರಿಸ್ಬಿಟ್ಟು ಹೇಳ್ತೀವಿ. ಇಂಡಿಯನ್ ಡಿಶಸ್ ಏನು ಸಿಗುತ್ತೆ ಇಲ್ಲಿ ಅಂತ ಹೇಳ್ತೀವಿ. ಲೇಕ್ ವ್ಯೂ ಹೆಂಗಿದೆ ಅಂತೇಳಿ ಅದನ್ನು ತೋರಿಸ್ಬಿಟ್ಟು ಹೇಳ್ತೀವಿ. ಓಕೆ, ಸಿಗೋಣ ಮತ್ತೆ. ಗೈಸ್, ನಾವು ಆ್ಯಕ್ಚುಲಿ ಇಂಡಿಯನ್ ಡಿಶಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬಟ್ ಇಲ್ಲಿ 2 ಪೋರ್ಷನ್ ಇದೆ. ಒಂದು ಟ್ರೆಡಿಷ್ನಲ್ ಫುಡ್ ಡಿಶಸ್ ಬೇರೆ ಕಡೆ, ಇನ್ನೊಂದು ಇಟಾಲಿಯನ್ ಬೇರೆ ಕಡೆ. ಹಾಯ್, ಸಲಾಮ್. In the town and the outside. This is tradition. But there is no. Okay, all tradition will be found here. No. But there is no chance. ನಾನು ಇದು ಗ್ಲಾಸ್ ಹಾಕಿದ್ರೆ ಅನ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಓಪನ್ ಆಗಿದೆ. ಗೈಸ್, ನಾವು ಇವಾಗ ಆರ್ಡ್ರ್ ಮಾಡಿದ್ದೀವಿ. ಏನು ಆರ್ಡ್ರ್ ಮಾಡಿದ್ದೀವಿ? ಏಷ್ಯನ್ ಕಾರ್ನರಲ್ಲಿ ಫಸ್ಟ್ ನೋಡಿದ ಚಿಕನ್ ಬಿರಿಯಾನಿ ಐಟಮ್ಸ್ ಫಸ್ಟ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ತಾನೇ ಇವ್ರಿಗೆ ಬಿರಿಯಾನಿ ಇಷ್ಟ ಅಂತ. ಮೆನುದಲ್ಲಿ ಬಿರಿಯಾನಿ ನೋಡಿದ ತಕ್ಷಣ ಬಿರಿಯಾನಿ ಅಂದರು. ಫಸ್ಟ್ ಬಿರಿಯಾನಿ, ಆಮೇಲೆ ಸ್ನ್ಯಾಕ್ಸಲ್ಲಿ ಏನಾದರೂ ಹುಡ್ಕೋಣ ಅಂತೇಳಿ ಚಿಕನ್ ವಿಂಗ್ಸ್ ಆರ್ಡ್ರ್ ಮಾಡಿದ್ವಿ. ಸ್ಪೈಸಿ, ಒಂದು ಸ್ಮೂತಿ, ಒಂದು ಮಾಕ್ಟೈಲ್, ಆಲ್ಕೋಲಿಕ್ ಫ್ರೀ ಮಾಕ್ಟೈಲ್ ಅಂದ್ರೇ ಆಲ್ಕೋಲಿಕ್ ಫ್ರೀ. ಓಕೆ, ಇವದೆಲ್ಲ ಬರೋದಕ್ಕೆ ಒಂದು 15 ನಿಮಿಷ ಆಗ್ಬೋದು ಅಷ್ಟೇ. ಸಖತ್ತಾಗಿದ್ದಲ್ಲ. ಆಚೆ ಕುತ್ಕೋಬೋಯ್ತು, ಬಟ್ ಅಲ್ಲಿ ಗೈಸಲ್ಲಿ ಆಚೆನೇ ಇತ್ತು. ಅಂದರೆ 3 ಸಪ್ರೇಟ್ ಇದೆ ಇಲ್ಲಿ, ಸಪ್ರೇಟ್. ಅಲ್ಲಿ ಕೆಳಗಡೆ ನಾವು ಆಚೆ ಲೇಕ್ ವ್ಯೂ ಬೇಕಂತ ಹೇಳಿದ್ರೆ ಅಲ್ಲೇ ಒಂದು ಬೇರೆ ಕಡೆ ಇತ್ತಲ್ವಾ. ಅಂದರೆ ಅಲ್ಲಿ ಜಸ್ಟ್ ಬರೀ ಪಿಜ್ಜಾ ಮತ್ತು ಇನ್ನೇನು ಅಷ್ಟೇ ಸಿಗ್ತಾ ಇತ್ತು. ಆಮೇಲೆ ಇನ್ನೊಂದು ಇದೇ ಬಿಲ್ಡಿಂಗ್ ಒಳಗಡೆನೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಥರ ಅಲ್ವಾ. ಮೇನ್ ಕೋರ್ಸ್ ಅಲ್ಲಿ ಕೆಳಗಡೆ ಏನು ಸಿಗುತ್ತೆ ಅಂತ ಅಲ್ಲೂ ಅದನ್ನು ಕೆಳಗಡೆ ಡೌನ್ಸ್ಟೇರ್ ಪೋರ್ಷನ್ನು ಲೇಕ್ ವ್ಯೂ ಕಂಪ್ಲೀಟ್ ಆಗಿ ಬರೀ ಪಿಜ್ಜಾ, ಬರ್ಗರು, ಸ್ನ್ಯಾಕ್ಸು, ಚಿಪ್ಸು, ಕಾಫಿ, ಟೀ, ಆ ಥರದ ಸ್ನ್ಯಾಕ್ಸ್ ಓರಿಯೆಂಟೆಡ್. ಇಲ್ಲಿ ಬಂದುಬಿಟ್ಟು ಈ ಕಡೆ ಎಲ್ಲ ಇನ್ಸೈಡ್ ಇಂಡೋರ್ ಬಂದುಬಿಟ್ಟು ಇದು ಮೇನ್ ಕೋರ್ಸ್, ಮೇನ್ ಡಿಶ್. ಸೊ ನಾವಿವಾಗ ಲಂಚಿಗಲ್ವಾ ಬಂದಿರೋದು, ಅದಕ್ಕೆ ವ್ಯೂ ಪರವಾಗಿಲ್ಲ, ಆಮೇಲೆ ನೋಡ್ಕೊಂಡು ಹೋಗೋಣ ವ್ಯೂ, ಊಟ ಮಾಡೋಣ ಅಂತ. ಇಲ್ಲಿ ಫಸ್ಟ್ ಫ್ಲೋರ್ ಅನ್ಸುತ್ತೆ ನಾವು ಬಂದಿದ್ದು. ಸೊ ಇವಾಗ ಇಲ್ಲಿ ಬಂದು ಆರ್ಡ್ರ್ ಮಾಡಿದ್ದೀವಿ. ಓಕೆ, ಫುಡ್ ಬಂದ ತಕ್ಷಣ ಸಿಗ್ತೀನಿ ನಿಮಗೆ. ಇದೊಂದು ಸರಿ ಹೋಗಬೇಕಾದ್ರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಲೇಕ್ ಸೈಡ್ ರೆಸಾರ್ಟು. ಲೇಕ್ ಅಂದರೆ ನಾವು ಪ್ರೀವಿಯಸ್ಸಲ್ಲೆಲ್ಲ ವ್ಲಾಗಲ್ಲಿ ತೋರಿಸಿದ್ದೀವಲ್ವಾ, ಅದು ಆವಾಸ ಲೇಕ್. ಸೊ ಅದಕ್ಕೆ ಇದು ಕನೆಕ್ಟ್ ಆಗಿದೆ ಅಲ್ವಾ. ಇಲ್ಲಿ ಕಾಣುತ್ತೆ ಅದು ಲೇಕ್. Here only. Thank you. ಇದೇನು ಕಾಂಪ್ಲಿಮೆಂಟ್ರಿನಾ? ಕಾಂಪ್ಲಿಮೆಂಟ್ರಿ ಸೂಪ್. ಓಕೆ, ಹೌದು ಗೈಸ್, ಇದು ಕಾಂಪ್ಲಿಮೆಂಟ್ರಿ ಸೂಪು ಮತ್ತು ಬನ್. ಇಲ್ಲಿ ಎಲ್ಲೋದ್ರೂ ಬನ್ ಕೊಡ್ತಾರಲ್ವ ಸ್ಟಾರ್ಟಿಂಗಲ್ಲಿ. ಸೂಪ್ ಫಸ್ಟ್ ಟೈಮ್ ಕಾಂಪ್ಲಿಮೆಂಟ್ರಿ ತೊಗೊಂತಿರೋದು. ಓಕೆ, ಇವಾಗ ಇದನ್ನ ಕುಡಿತೀನಿ. ಬಿಸಿ ಇದೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಹೌದು, ಸ್ಮೆಲ್ ಚೆನ್ನಾಗಿದೆ. ಮೋಸ್ಟ್ಲಿ ಲೈಕ್ ಆಗ್ಬೋದು ನಿಮಗೆ. ಹೌದಾ?
ಸಾಲ್ಟ್ ಅಷ್ಟೇ. ಹೌದು. ನಿನ್ನಲಜ್ಜೆಯೊಂದು ಸಂಗೀತದ ಸ್ವಲ್ಪ ಜಾಸ್ತಿನೇ ಬೇಕು, ಸಾಲ್ಟ್ ಇಲ್ಲ. ಸಾಲ್ಟ್. 5 ಸ್ಟಾರ್ ಕಾಂಟಿನೆಂಟಲ್ ಹೋಟೆಲ್ ಅಂತ ಹೇಳಿರೋದು ಈ ರೆಸಾರ್ಟ್ನ. ಸೊ ಎಲ್ಲ ಥರ ಫುಡ್ ಸಿಗುತ್ತೆ. ಇಟಾಲಿಯನ್, ಯುರೋಪಿಯನ್, ಇಂಡಿಯನ್, ಏಷ್ಯನ್. ಇಂಡಿಯನ್ ಅಂತಲ್ಲ, ಏಷ್ಯನ್ ಕಾರ್ನರ್ ಅಂತ ಹೇಳಿರೋದು. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಬಂದ ಮೇಲೆ ಅವತ್ತು ಇದಕ್ಕೆ ಹೋಯ್ತು ಲೆಡಿಸ್ಗೆ. ಅವಾಗ ಇಂಡಿಯನ್ ಫುಡ್ ತಿಂದಲ್ಲ, ಅದರಲ್ಲಿ ಏನೂ ಡಿಫ್ರೆನ್ಸೇ ಗೊತ್ತಾಗಿಲ್ಲ. ನಾವು ನಮ್ಮದ್ರಲ್ಲೇ ತಿಂತಾಯಿದ್ದೀವಿ ಅನ್ನೋ ಥರನೇ ಇತ್ತು. ಅವ್ರು ಇಂಡಿಯಾದವರೇ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಹೋಟ್ಲ್ ಹಾಕಿರೋದು. ನಾವೆಲ್ಲ ಅದನ್ನು ಬ್ಲಾಗ್ ಮಾಡಿ ತೋರಿಸ್ಬಿಟ್ಟೆ. ಮಾಡಬೇಕಿತ್ತು. ನನಗೆ ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅಲ್ಲಿ ಇಂಡಿಯಾ ಫುಡ್ಡೇ ಅಂತ ಅನ್ನಿಸ್ತೈತೆ, ಏನೂ ಡಿಫ್ರೆನ್ಸ್ ಇರಲಿಲ್ಲ. ತಣ್ಣಗಿದೆಯಾ? ಐಸ್ ಹಾಕಿದ್ದು ಇದು ಪೀನಟ್ ಚಾಕ್ಲೇಟ್ ಸ್ಮೂದಿ, ಇದು ಮಾಕ್ಟೈಲ್ ವಿತ್ ಚಿಲ್ಡ್ ಮಿಲ್ಕ್ನೂ ಇದೆ ಅಂತ ಹೇಳಿದ್ರು. ಟೇಸ್ಟ್ ಮಾಡ್ಬಿಟ್ಟು ನೋಡಿ ಹೆಂಗಿದೆ ಅಂತ. ನಾವೆಲ್ಲ ತುಂಬ ಹೆಲ್ದಿ ನೋಡು. ಜಿಂಜರು, ಕುಕುಂಬರು, ಲೆಮನ್ನು, ಮಿಂಟು, ಫ್ರೆಶ್ ಮಿಂಟು. ಫುಲ್ ಪುದೀನಾನೇ ಅದು. ಹೌದಾ? ನಾನು ಅದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ರೀ ಗೈಸ್. ನಾನು ಇವಾಗ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಎವ್ರಿಡೇ ಮಾರ್ನಿಂಗ್ ಈ ಥರ ಬಿಸಿ ಬಿಸಿಯಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಡಿಟಾಕ್ಸಿಕ್ ವಾಟರ್ ಅಂತಾರಲ್ಲ, ಆ ಥರ ಹಿಂಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ನಾಳೆಯಿಂದ ಮಾಡಿಕೊಡು. ನಮಗೂ ಮಾಡ್ಕೊತೀವಲ್ಲ, ಅದ್ರ ಜೊತೆ ಜಿಂಜರ್ ಹಾಕ್ಬಿಡು. ಇದನ್ನು ಟೇಸ್ಟ್ ಮಾಡಿ. ಸ್ವಲ್ಪ ಪೀನಟ್ ಟೇಸ್ಟ್ ಇದೆ ಅನಿಸ್ತಿದೆ ನನಗೆ. ನೋಡಿ, ನೆಕ್ಸ್ಟ್ ಟೈಮ್ ನಾವು ಮನೆಗೆ ಮಾಡೋಕ್ಕಿದ್ದೀನಿ, ಟ್ರೈ ಮಾಡೋಕ್ಕೆ. ಪುದೀನಾನೇ ತಿಂತಾಯಿದ್ದೀನಿ ನಾನು ಅನಿಸ್ತಿದೆ. ಇದು ಫುಲ್ಲು ಪುದೀನ. ಯಪ್ಪ, ಹೆಲ್ತಿ ಡ್ರಿಂಕ್ಸ್ ಯಾವಾಗಲೂ ಕಹಿಯಾಗಿ ಇರುತ್ತೆ. ಇದರಲ್ಲಿ ಬನಾನಾ ಇದೆ, ಸ್ಟ್ರಾಬೆರಿ ಇದೆ, ಚಾಕ್ಲೇಟ್ ಸಿರಪ್ ಇದೆ, ಪೀನಟ್ ಇದೆ, ಅವಕಾಡೋ ಇದೆ, ಮಿಲ್ಕ್ ಇದೆ. ನೋಡಿ ಗೈಸ್, ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಈ ಥರ ನಾನು ಕುಡಿದ್ರೆ ಊಟ ಮಾಡಲ್ಲ ಅಂತ. ಸ್ವಲ್ಪ ಕೊಡಿ ಅಷ್ಟೇ, ನಾನು ಕುಡಿದ್ದೀನಿ ಅರ್ಥ. ಇದು ತಿಕ್ಕಾಗೂ ಇದೆ. ಇದನ್ನೇನಾದರೂ ಒಬ್ರು ಫುಲ್ಲಾಗಿ ಕುಡಿದ್ರೆ ಊಟನೇ ಬೇಡ. ಏನಿಲ್ಲ, ಆ ಟೆಂಪ್ರರಿ ಟೈಮ್ಗೆ ಮಾತ್ರ ಊಟ ಬೇಡ ಅನಿಸುತ್ತೆ. ಬಟ್ ಒಂದು 20-25 ಮಿನಿಟ್ಸ್ ಮಾತ್ರ ಹಸುವಾಗುತ್ತೆ. ನಮ್ಮದು ಮೇನ್ ಡಿಶ್ ಬರೋಕ್ಕೆ 25 ಮಿನಿಟ್ಸ್. ಇವಾಗ ಇದು ಬರೋಕ್ಕೆ 15 ನಿಮಿಷ ಆಯಿತು. ಅದಿನ್ನು 10 ನಿಮಿಷ ಆಗುತ್ತೆ ಬರೋಕ್ಕೆ. ನಿನಗೆ ಹಸುವಾಗಬೇಕಂದ್ರೆ ಇದನ್ನು ಟ್ರೈ ಮಾಡು. ಬೇಡ, ಚೆನ್ನಾಗಿ ಪುದೀನ ಅನ್ಸುತ್ತಪ್ಪ. ಇದ್ರ ಫಸ್ಟ್ ಟೇಸ್ಟ್ ಚೆನ್ನಾಗಿದೆ, ಲಾಸ್ಟ್ ಟೇಸ್ಟ್ ಒಂಥರ ಗಂಟ್ಲಿಗೆ ಕಹಿ. ನಾನು ಒಮ್ಮಡಿಗೆ ಪುದೀನ ಸೊಪ್ಪು ತಿಂದಂಗೆ ಆಗ್ಬಿಡ್ತು. ಸ್ಟಾರ್ಟಿಂಗ್ ಚೆನ್ನಾಗಿ ಅನ್ನಿಸ್ತದೆ, ಹೌದು. ಬಟ್ ಲಾಸ್ಟಿಗೆ ಒಂಥರ ಜಾಸ್ತಿ ಘಾಟಿದೆ. ಬಟ್ ಗೈಸ್, ನಾನು ಲಾಸ್ಟ್ ಟೈಮು ಅದೇ ಅಂದರೆ ನಾನು ವೀಡಿಯೋಸ್ ಮಾಡಬೇಕೇನಾದರೂ ಟ್ರೈ ಮಾಡ್ತೀನಲ್ವ, ಅದಕ್ಕೆ ಗ್ಲಾಸಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ಮಾರ್ಕೆಟ್ಗೆ ಹೋದೋ ನೆನಪಾಗಿಲ್ಲ ನನಗೆ. ಇವಾಗ ಟ್ರೈ ಮಾಡೋಣ, ನಮಗಿನ್ನೂ ಟೈಮ್ ಇದೆ ಅಲ್ಲ. ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ವೆಂಕಟರಮಣ. 1-2 ಗ್ಲಾಸ್ ತೊಗೊಂಡು ಹೋಗ್ಬೇಕು ಈ ಥರ. ಅದು ಇದು ಟ್ರೈ ಮಾಡೋಕ್ಕೆ. ನೀನು ಟ್ರೈ ಮಾಡು. ಇದರಲ್ಲಿ ಏನಿದೆ ನೋಡು, ಬನಾನಾ ಇದೆ, ನಮ್ಗೆ ಸಿಗುತ್ತೆ, ಮಿಲ್ಕ್ ಇದೆ, ಅವಕಾಡೋ ಇದೆ, ಆ್ಯಂಡ್ ಪೀನಟ್ಸ್ ಅಂತೂ ಬೇಜಾನಿದೆ. ಶುಗರ್ ಇದೆ, ಚಾಕ್ಲೇಟ್ ಸಿರಪ್ ಹೊರಗಡೆ ಇದೆ. ನಮಗೇನು ಬೇಡ ಅಷ್ಟು. ಇಷ್ಟರಲ್ಲಿ ಟ್ರೈ ಮಾಡೋಣ, ಒಂಥರ ಡಿಫ್ರೆಂಟ್. ನಾನು ಲಾಸ್ಟ್ ಒಂದು ವೀಡಿಯೋಗೆ ಹಾಕಿದ್ನಲ್ಲ ಗೈಸ್, ಕ್ಯಾರೆಟ್ ಮಿಲ್ಕ್ ಶೇಕ್. ನನಗೆ ಇಷ್ಟ ಆಗಿರಲಿಲ್ಲ, ಇವ್ರಿಗೆ ಇಷ್ಟ ಆಗಿತ್ತು ಅಲ್ವಾ. ನನಗೆ ಚೆನ್ನಾಗಿ ಅನ್ನಿಸ್ತು, ಒಂಥರ ಹೆಲ್ದಿಯಾಗಿ. ನೆಕ್ಸ್ಟ್ ಮಾಡಿಕೊಡು ಅಂತ ಹೇಳಿದ್ದಾರೆ. ಇದೇ ಕ್ಯಾರೆಟ್ ಮಾಡಿದ್ದು ಅಷ್ಟೇ, ಅದಾದ್ಮೇಲೆ ಮುಗೀತು. ಇನ್ನೇನು ಅದು ಬರಲಿಲ್ಲ ಮತ್ತೆ. ಇಲ್ಲ, ನಾನು ಅವತ್ತು ವೀಡಿಯೋದಲ್ಲಿ ಸ್ವಲ್ಪ ಕುಡಿದೆ. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ವೀಡಿಯೋ ಮಾಡಿ ಟ್ರೈ ಮಾಡಿದಾಗ ಹೆಲ್ದಿ, ನಾನು ಹೇಳಿದ್ನಲ್ಲ, ಹೆಲ್ದಿ ಡ್ರಿಂಕ್ಸ್ ಯಾವಾಗಲೂ ಅಷ್ಟು ಇಷ್ಟನೇ ಆಗಲ್ಲ ನಮಗೆ. ಈ ಥರದ್ದಾದರೆ ಇಷ್ಟ ಆಗುತ್ತೆ. ಸೊ ಅದು ಕೂಡ ಕ್ಯಾರೆಟ್, ಅದು ಒಳ್ಳೇದೇ ಅಲ್ವಾ. ಅದೊಂದು ಇಷ್ಟು ಕುಡಿದೆ, ನಂಗೆ ಸೇರಲೇ ಇಲ್ಲ. ಹಾಗೆ ನೆಕ್ಸ್ಟು ಇನ್ನೂ ನಾನು 2 ಗ್ಲಾಸ್ ಮಾಡಿದ್ದೆ. ಇವ್ರು ಬಂದಮೇಲೆ ಆಫೀಸಿದ್ದಾಗ ಕುಡಿದ್ರು. ನಂಗೆ ಇಷ್ಟ ಆಯಿತು, ನೆಕ್ಸ್ಟ್ ಮಾಡಿಕೊಡು ಕ್ಯಾರೆಟ್ ಇದ್ದಾಗೆಲ್ಲ ಅಂತ ಹೇಳಿದ್ರು. ನಾನು ಮಾಡಿಲ್ಲ, ಅಷ್ಟೇ, ಮುಗೀತು. ಅದು 10 ದಿನ ಮೇಲೆ ಆಯಿತು. ಇಲ್ಲ ಗೈಸ್, ನಾವು ಜ್ಯೂಸರ್ ತೊಗೊಂಡಿದ್ದೀವಲ್ವ, ನಾವು ಮಾಡ್ತೀನಿ. ಇನ್ಮೇಲೆ ಏನಾದರೂ ಸಿಕ್ಕರೆ ಮಾಡ್ತೀನಿ ಮಾಡಿ. ಆದರೂ ನಮ್ಮ ಮನೇಲಿ ಅಲ್ಲ, ನಿನಗೆ ಅದು ಕ್ಯಾರೆಟ್ ಜ್ಯೂಸ್ ಏನಕ್ಕೆ ಇಷ್ಟ, ಕ್ಯಾರೆಟ್ ಮಿಲ್ಕ್ ಶೇಕ್ ಏನಕ್ಕೆ ಇಷ್ಟ ಆಗಲಿಲ್ಲ ಅನ್ನೋದಕ್ಕೆ ನಂಗೆ ರೀಸನೇ ಇಲ್ಲ. ಅದು ಅದೇ ನನಗೆ ಬಿಟ್ಟು ಅದು ಇದು ಇಷ್ಟ ಆಗಲಿಲ್ಲ. ಇದು ಬಂದಿತ್ತಲ್ಲ, ಅಂದರೆ ಫುಲ್ಲು ಸ್ಮ್ಯಾಶ್ ಆಗಿದ್ದಿಲ್ಲ ಅದಕ್ಕೆ. ಮೇ ಬಿ ಅದಕ್ಕೆ ಅನ್ಸುತ್ತೆ. ಅಂದರೆ ನಾನು ಫುಲ್ ಅದು ಜ್ಯೂಸ್ ಈ ಥರ ನೀರು ಥರ ಮಾಡಿರಲಿಲ್ಲ. ಅದು ಕ್ಯಾರೆಟ್ ತಗೋರು ಸ್ವಲ್ಪ ಹಲ್ವಾಗಿ ಹೆಂಗೆ ಮಾಡ್ತಾರೆ ಆ ಥರ ಹಂಗಿತ್ತು. ನಾನು ಇನ್ನೊಟ್ಟು ಮಾಡಬೇಕಿತ್ತು. ಇನ್ನೊಂದ್ಸಲಿ ಮಿಕ್ಸಿಗೆ ಹಾಕ್ಬೇಕು.
ಹೌದು. ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೊಂದ್ಸಲ ಟ್ರೈ ಮಾಡಿ. ಬಟ್ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಹೌದಾ? ನನಗೆ ಭಾಳ ಒಳ್ಳೆ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಒಳ್ಳೇದಂತಲ್ಲ ಗೈಸ್, ನಾನು ಆಲ್ಮೋಸ್ಟ್ ತಿನ್ನೋಕೆ ಕಡಿಮೆ. ಇವತ್ತು ಬೆಳಗ್ಗೆನೂ ಬೈದರು, ಅದೇನದು ಶೇಂಗಾ ಚಿಕ್ಕಿ ನೀನು ತಿಂದಿಲ್ಲ ಅಂದರೆ ನಂಗೆ ತಿನ್ನೋಕೆ ಇಡು ಅಂತ ಹಿಂಗೆ ಜೋರಾಗಿ ಟೇಬಲ್ ಮೇಲೆ. ಥ್ಯಾಂಕ್ ಯು ಗೈಸ್. ಇವಾಗ ಚಿಕನ್ ವಿಂಗ್ಸ್ ಅಲ್ಲ, ಚಿಕನ್ ವಿಂಗ್ಸ್ ಮತ್ತು ಫ್ರೈಸ್ ಬಂದಿದೆ. ನಾನು ಹಿಡಿತೀನಿ. ಸ್ಮೋಕಿ ಗ್ರಿಲ್ಡ್ ಚಿಕನ್ ವಿಂಗ್ಸ್ ತಿಂದು ತೋರ್ಸೋಕ್ಕಾಗಲ್ಲ. ಇದು ಮಾತ್ರ ಕಾಂಪ್ಲಿಮೆಂಟ್ರಿ. ಎಲ್ಲೋದ್ರೂ ಹೌದು, ಕೊಟ್ಟೆ ಕೊಡ್ತಾರೆ. ನಾವು ಆರ್ಡ್ರ್ ಮಾಡೋದೇ ಬೇಡ. ಇದ್ದೊಬ್ಬರಿಗೆ ಎಲ್ಲಾದರೂ ಬಂದರೆ ಯಾರಾದ್ರೂ ಫ್ರೈಸ್ ಆರ್ಡ್ರ್ ಮಾಡಬೇಡಿ, ಫಿಂಗರ್ ಫ್ರೈಸ್ ಅಂತ ಯಾವುದೋ ಆರ್ಡ್ರ್ ಮಾಡೋಕ್ಕೆ ಹೋಗ್ಬೇಡಿ. ಟೀ ಕಾಫಿ ತಗೊಳ್ಳಿ. ಬನ್ ಕೂಡ ಏನು ಆರ್ಡ್ರ್ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ನೀವು ಏನಾದರೂ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ರೂ ಆರ್ಡ್ರ್ ಮಾಡಿದ್ರು ಅದ್ರ ಜೊತೆಗೆ ಇದು ಕೊಟ್ಟೆ ಕೊಡ್ತಾರೆ. ಹೌದು, ಸುಮ್ಮನೆ ಇದನ್ನು ತಿನ್ನಬೇಕು ಅನ್ನಿಸ್ತಾ, ಬಂದು ತಿನ್ನಬೇಕು ಅನ್ನಿಸ್ತಾ ಸೀದಾ ಬನ್ನಿ, ಟೀ ಹೇಳಿ ಇವಾಗ ಕಾಫಿ ಹೇಳಿ, ಅದ್ರ ಜೊತೆ ಅವ್ರು ಕೊಟ್ಟೆ ಕೊಡ್ತಾರೆ. ಕಾಫಿ ಕೊಡಲ್ಲ, ಏನಾದರೂ ಊಟ. ಲಾಸ್ಟ್ ಟೈಮ್ ನಾವು ಇದಕ್ಕೆ ಹೋಗಿದ್ವಿ, ನಾವು ಅಲ್ಲಿ ಟೀ ಕಾಫಿ ಹೇಳಿದ್ದಿಲ್ಲಲ್ಲ. ಓಕೆ, ಹಾಂ, ಬರ್ಗರ್ ಏನು ಹೇಳಿದ್ದು ಅದ್ರ ಜೊತೆ. ಅದೇ ಅದೇ ಪಿಜ್ಜಾ ಹೇಳಿದ್ರೆ ಪಿಜ್ಜಾ ಜೊತೆಗೆ. ಇವಾಗಿನ ವಿಂಗ್ಸ್ ಹೇಳಿದ್ದು ವಿಂಗ್ಸ್ ಜೊತೆ. ಹೌದು, ಬಿರಿಯಾನಿ ಜೊತೆ ಕೊಡ್ತಾರೋ ಗೊತ್ತಿಲ್ಲ ಅಲ್ವಾ? ಬೇಡಪ್ಪ, ಇಷ್ಟೇ ಸಾಕು. ಓಕೆ ಗೈಸ್, ಹಿಂಗಿದೆ ನೋಡಿ. ಕೈಯಲ್ಲಿ ತಿನ್ಬಿಡೋಣ ನಾನು. ಕೈಲಿ ತಿನ್ಬಿಡು, ಟಿಶ್ಯೂದಲ್ಲಿ ಒರೆಸ್ಕೊಳ, ಫೀಲ್ ಆಗಿಲ್ಲ ಅಂದರೆ. ಚೆನ್ನಾಗಿದೆಯಾ? ಏನು ಕೊಡಿಲ್ಲ ತಾನೆ? ಹಾಕು. ಇದು ಹಾಕೋಬೇಕಾ? ಕೈಯಲ್ಲಿ ತಿನ್ಬೇಕು. ಓಕೆ, ನಡೀಲಿ. ನನ್ನ ಫ್ರೆಂಡ್ಸು ಫ್ಯಾಮಿಲಿ ನೋಡಿಬಿಟ್ಟು ವಾವ್ ಹೆಂಗೆ ತಿನ್ನೋದು ಕಲ್ತಾಳ ಅಂತ ಅನ್ಕೊಂತೀರಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಈ ಥರ ಇರೋದು ಇದೇ ಫಸ್ಟ್ ಟೈಮ್ ತಿಂತಾರಲ್ವಾ? ಹಾಂ, ಇದು ವಿಂಗ್ಸ್ ಇದೇ ಫಸ್ಟ್ ಟೈಮ್. ಬೆಂಗಳೂರಲ್ಲಿ ಟ್ರೈ ಮಾಡಿದ್ದು ನಾವು. KFCಯಲ್ಲಿ ಟ್ರೈ ಮಾಡಿದ್ವಿ. ಆವಾಗ ಈಸಿಯಾಗಿ ಓಕೆ, ಅದೇನು ಅನಿಸ್ಲಿಲ್ಲ, ಯಾಕಂದರೆ ಹಿಂಗೆ ಗೊತ್ತೂ ಆಗಲ್ಲ. ಅದು ಗೊತ್ತೂ ಆಗಿರಲಿಲ್ಲ ನನಗೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಕಲ್ತಿದ್ದೆ ಪಾಪ್ಕಾರ್ನ್ ತಿನ್ನೋದ್ರಿಂದ. ಸೊ ಅದು ಹಂಗೆ ಇತ್ತಲ್ವ KFCದು. ಸೊ ಫಾರ್ ದ ಫಸ್ಟ್ ಟೈಮ್ ಈ ಥರ ನಾನು ಇವಾಗ ತಿಂತಾ ಇರೋದು. ನೋಡೋಣ ಹೆಂಗಿರುತ್ತೆ. ಬಟ್ ಸಾಲ್ಟ್ ಸ್ವಲ್ಪ ಕಡಿಮೆ ನಮಗೆ. ಸಾಲ್ಟು ಖಾರ ನಮಗೆ ಅದೇ ಗೊತ್ತಲ್ಲ, ನಮ್ಗೆ ಜಾಸ್ತಿ ಬೇಕು. ಇಲ್ಲಿ ಕಡಿಮೆ ಇದೆ, ಬಟ್ ಓಕೆ, ಚೆನ್ನಾಗಿ ಬಂದಿದೆ. ಫೋರ್ಕಲ್ಲಿ ತಿನ್ನೋದಂತೂ ಕಷ್ಟ. ನೀನಂತೂ ಇವತ್ತು ಇಡೀ ದಿನ ತಿನ್ನೋಕ್ಕಾಗಲ್ಲ. ಬಿಟ್ರೆ ಕೈಲೇ ತಿಂದ್ಬಿಡ್ತೀನಿ. ನೋಡೋಣ ಹೆಂಗಿದೆ. ಯಪ್ಪ, ಇದು ಹೆಂಗೆ ಗಟ್ಟಿದೆ ಕಣ. ಈ ವರ್ಷ ತಿನ್ನು. ಹೆಂಗೆ ಇದಾ? ಇಟ್ಟಿದ್ದೇನೆ ನಾನು, ಕೇಳಿಸುತ್ತೆ. ಅವೆಲ್ಲ ಇಟ್ಟಿದ್ದೆ ತಾನೆ. ಗಟ್ಟಿ ಇದೆ. ಮೇಲ್ಗಡೆದು ಮಾತ್ರ ಬರುತ್ತೆ, ಮೇಲ್ಗಡೆದು ಅಷ್ಟೇ. ಇಟ್ಸ್ ಓಕೆ. ವಿಂಗ್ಸ್ ಆಲ್ಸೋ ಸಾಕಾಗಿದೆ. ಯಾರಾದರೂ ಮವಾಸದಲ್ಲಿ ಬೇಕು ಅಂದರೆ ಏಷ್ಯನ್ ಕಾರ್ನರಲ್ಲಿ ಚಿಕನ್ ವಿಂಗ್ಸ್ ವಿತ್ ಸ್ಪೈಸಿ ಚಿಕನ್ ವಿಂಗ್ಸ್ ಚೆನ್ನಾಗಿದೆ, ತಿನ್ಬೋದು. ಬಿರಿಯಾನಿ ನೋಡಿ ಗೈಸ್ ಹೆಂಗಿದೆ, ಕಲರ್ಫುಲ್ ಚಿಕನ್ ಬಿರಿಯಾನಿ. ಇದು ಎಗ್ ಮೇಲೆ ಒಂದು ಕೊತ್ತಂಬರಿ ಗಿಡ ಏನು ಒಂಥರ ಗೊಂಬೆ ಮಾಡೋದು ಮಾಡ್ಬಿಟ್ಟಿದ್ದಾರೆ. ಸೊ ಎಲ್ಲ 3 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಪ್ರೆಸೆಂಟೇಷನ್ನೇ ಒಂದು ಇಂಪಾರ್ಟೆಂಟ್ ಥರ. ಅವ್ರಿಗೆ ಫೇವ್ರೇಟ್ ಆಗಿದ್ದು ಬಾಯ್ಲ್ಡ್ ಎಗ್ ಮೇಲ್ಗಡೆ 2 ಕಾಂಬಿನೇಷನ್ನಾಗಿ ಕೊಟ್ಟಿದ್ದಾರೆ. ಸರ್ ಮಾಡ್ತೀಯಾ? Yeah, it's good. It's good. Yeah, nice. ಚಿಕನ್ ಹಾಕೊಂಡು ಆಮೇಲೆ ಹಾಕೊಂಡು ನೋಡೋಣ. ರೈಸ್ ಇದು ಬಾಸ್ಮತಿ ರೈಸ್ ಅಂತ ಹೇಳಿದರು, ಬಟ್ ಇದು ನೋಡಿದರೆ ಬಾಸ್ಮತಿ ರೈಸ್ ಥರ ನಮ್ಗೆ ಕಾಣಿಸ್ತಿಲ್ಲ. ಇಲ್ಲಿ ಬಿರಿಯಾನಿ ಅಂದರೆ ನಮ್ಮ ಥರ ಲೇಯರ್ ಬಿರಿಯಾನಿ ಇದು ದಮ್ ಬಿರಿಯಾನಿ ಆ ಥರ ಅಲ್ಲ. ಇದು ಮೋಸ್ಟ್ಲಿ ಗ್ರೇವಿ ಪ್ರಿಪೇರ್ ಮಾಡಿ
ಅನ್ನ ಏನು ಮಾಡಿರ್ತಾರೆ ವೈಟ್ ರೈಸ್ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಚಿಕನ್ ಹಾಕಿ ಸೊ ಆ ಥರ ಮಾಡೋದು ಅನಿಸುತ್ತೆ. ಹೋಪ್ಫುಲಿ ನನಗನ್ಸುತ್ತೆ ಹಂಗೆ ಇದೆ ನೋಡಿದ್ರೆ. ಬಟ್ ವಿಂಗ್ಸ್ ನೀವು ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿಲ್ಲ ಬಿರಿಯಾನಿ ನೋಡಿ. ಅದು ನಮ್ಮ ಇಂಡಿಯನ್ ಬಿರಿಯಾನಿ ಟೈಪ್ ಎಲ್ಲ ಸಿಗಲ್ಲ, ಅದು ಬೇರೆ ಮಾತು. ಬಟ್ ಅಡೀಸ್ ಎಲ್ಲ ಒಂದು ಲೆವೆಲಿಗೆ ಓಕೆ, ಇಲ್ಲೇ ಓಕೆ. ಬಟ್ ವಿಂಗ್ಸ್ ಚೆನ್ನಾಗಿತ್ತು. ಓಕೆ, ಬಿರಿಯಾನಿ ಓಕೆ ಓಕೆ ಅಷ್ಟೇ. ಒಂದು ಲೆವೆಲಿಗೆ ಓಕೆ, ಬಟ್ ನಾಟ್ 10ಕ್ಕೆ 3-4 ಅಷ್ಟೇ. ವಿಂಗ್ಸಿಗೆ ಒಂದು 8 ಕೊಡ್ಬೋದು, 8ರಿಂದ 9 ಕೊಡ್ಬೋದು ವಿಂಗ್ಸಿಗೆ. ಸೂಪ್ಗೆ ಸ್ಟಾರ್ಟಿಂಗಲ್ಲಿ ಸೂಪ್ ಇರುತ್ತೆ, ಅದಕ್ಕೊಂದು 6-7 ಸಪ್ಪೆ ಇರುತ್ತಲ್ಲ, ಉಪ್ಪು ಖಾರ ಬಂದ್ಬಿಟ್ಟು ಚೆನ್ನಾಗಿತ್ತು. 8ರಿಂದ 9 ಕೊಡ್ಬೋದು. ಭರ್ಜರಿ ಊಟ ಆಯಿತು. ಹೌದು, ಊಟ ಆಯಿತು. ಅದೇ ಹೇಳ್ದಂಗೆ ಸ್ವಲ್ಪ ಬಿರಿಯಾನಿ ಅಷ್ಟಕ್ಕಷ್ಟೇ. ಬಿರಿಯಾನಿ 10ಕ್ಕೆ 3-4, ವಿಂಗ್ಸ್ 10ಕ್ಕೆ 8-9, ಸ್ಮೂತಿ 10ಕ್ಕೆ 10. ಹೌದು, ನಮ್ಮದು ಮಾಕ್ಟೈಲು 10ಕ್ಕೆ 8-9. ಸೊ ಓವರಾಲ್ ಆಗಿ 8-9 ಆವ್ರೇಜು. ಓಕೆ, ಪರವಾಗಿಲ್ಲ. ಊಟ ಆಯಿತು. ಇವಾಗ ನಾವು ವಾಯು ವಿಹಾರ ಮಾಡ್ತಾ ಇದ್ದೀವಿ. ವಾಯು ವಿಹಾರ ಲೇಕ್ ಸೈಡ್. ಸೊ ಇದೆ ಬ್ಯಾಕ್ ಸೈಡ್ ಕಾಣಿಸೋದು ಲೇಕು. ತುಂಬ ಇವ್ರದ್ದು ಹೈಲೈ ರೆಸಾರ್ಟ್ಸ್ ಅಂತೇಳಿ ತೋಪೆಯಲ್ಲಿ ಆಲ್ಮೋಸ್ಟ್ ಎವ್ರಿ ಲೊಕೇಶನ್ಸಲ್ಲಿದೆ. ಸೊ ತುಂಬ ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಗಾರ್ಡನ್. ಇವರು ಲೊಕೇಶನ್ ಕೂಡ ಒಳ್ಳೆ ಲೊಕೇಶನ್ ಸೆಲೆಕ್ಟ್ ಮಾಡ್ತಾರೆ ಅನಿಸುತ್ತೆ. ವೈನ್ ಬಾರ್ ವಾವ್, ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ. ಒಂದು ಮಂಚ ಹಾಕ್ಬಿಟ್ಟು ಹಂಗೆ ಮಕ್ಕಂತೇನ. ಹೌದು. ಇವ್ರದ್ದೇ ಬೋಟಿಂಗ್ ಇದೆ, ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಬೇಕಂದ್ರೆ. ನೋ ಪಾಸ್. ನಾವು ಅಲ್ಲಿ ಸೆಂಟ್ರಲ್ ಹೋದಾಗ ಇದು ಕಾಣಿಸ್ತಾ ಇತ್ತಲ್ವ? ಹೌದು, ನಾವು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಇದು ಕಾಣಿಸ್ತಾ ಇತ್ತು. ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ ಗೈಸ್, ಹೈಲೈ ರೆಸಾರ್ಟ್. ಸೊ ಇದೇ ಹೈಲೈ ರೆಸಾರ್ಟು. ಸೊ ಇಲ್ಲಿ ಬೋಟಿಂಗ್ ಇದೆ, ಬೋಟಿಂಗ್ ಬೇಕಾದರೆ ಮಾಡ್ಬೋದು ಇಲ್ಲಿ. ಸೊ ಕಂಪ್ನಿ ಕಡೆಯಿಂದ ಇವರೇ ಕರ್ಕೊಂಡು ಹೋಗ್ತಾರೆ. ಬೋಟಿಂಗ್ ಮಾಡ್ತೇನೆ. ಸೊ ಸನ್ಸೆಟ್ ವ್ಯೂ ಬಂದರೆ ಚೆನ್ನಾಗಿ ಕಾಣಿಸ್ಬೋದು ಅನಿಸುತ್ತೆ. ಹಿಂಗಿದೆ, ಏನಾದರೂ ಹೇಳ್ತೀರಾ ಮತ್ತೆ? ಊಟ ಆಗಿದೆ, ಗಾಳಿ ಫುಲ್ ಚೆನ್ನಾಗಿ ಬೀಸ್ತಾ ಇದೆ. ನನಗಂತೂ ಆವಾಗಲೇ ಊಟ ಮುಗಿದ ತಕ್ಷಣ ಇದೆ ಒಂದು ಸಂಡೇ ಇಲ್ವಾ, ಮಧ್ಯಾಹ್ನ ಊಟ ಆದರೆ ನಮಗೊಂದು ರೌಂಡು ಜಂಪ್ ಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಅದೇನೋ ಅಂತ. ಸೊ ಇವಾಗ ಊಟ ಆದಮೇಲೆ ಈ ಕಡೆ ಗಾಡಿ ಸೈಡು ಲೇಕ್ ವ್ಯೂ ಒಳ್ಳೆ ಸಖತ್ತಾಗಿದೆ. ವೆದರ್ ಮಾತ್ರ ಬಿಸಿಲಿದೆ, ಬಿಸಿಲೇನೋ ಅನ್ನಿಸ್ತಿಲ್ಲ ಗಾಳಿ ಮುಂದೆ. ತುಂಬ ದೊಡ್ಡ ಲೇಕು, 30 ಕಿಲೋಮೀಟ್ರು, 16 ಕಿಲೋಮೀಟ್ರ್ ಆಗಲ್ಲ. 3-4ನೇ ಸರಿ ಬರ್ತಿರೋದು ಈ ಲೇಕ್ ನೋಡೋಕ್ಕೆ. ಅಂದರೆ ಇವಾಗ ಬಂದಿದ್ದು ಜಸ್ಟ್ ಇದಕ್ಕೆ, ಬಟ್ ಇದು ಇದೇ ಲೇಕ್ ಅದು ರೆಸಾರ್ಟ್ಗೆ ಬಾರ್ಡ್ರಲ್ಲೇ ಇದ್ದಿದ್ದರಿಂದ ಜಸ್ಟ್ ಈ ಕಡೆ ಬಂದಂಗೆ ಅಷ್ಟೇ. ಕಾಯಿಸಿ ಪಕ್ಷಿಗಳು ನೋಡಿ, ಇಲ್ಲಿ ಕೆರೆ ದಂಡೆಯಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿಗೆ ಬಲೆ ಹಾಕ್ತಿದ್ದಾವೆ. ನಾವು ಕೂಡ ನಿಂಗೆ ಬಲೆ ಹಾಕಿ ಚಾನ್ಸ್ ಇಲ್ಲ, ಸ್ವಲ್ಪ ಹಂಗೆ ನೋಡಿ ಬೇಕಾರೆ ಚಿಕ್ಕ ಮೀನುಗಳು ಫ್ಲೋಯಿಂಗ್ ವಾಟರ್ ನೋಡಿ. ವಾವ್, ಹೌದು. ಸೆಕೆಂಡ್ ವಾವ್ ವಾವ್ ವಾವ್. ನೋಡಿ 3-4 ಫುಲ್ ಬ್ಯಾಟಿಂಗ್ ಆಡ್ತಿದ್ದಾವೆ. ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್, ಅಲೆಗಳು ಬಂದರೆ ಸಾಕು. ಗೈಸ್, ಅದು ನಾವು ಫಸ್ಟ್ ಅಲ್ಲ ಅನ್ಕೊಂಡಿದ್ವಿ ಫಿಶು, ಬಟ್ ಫಸ್ಟ್ ಅದು ಒದ್ದಾಡ್ತಿದೆ ಬಾಯಲ್ಲಿ ಅಂದ ತಕ್ಷಣ. ಚಿಕ್ಕದಾದ್ರೆ ಅದು ಒದ್ದಾಡಿಸಿ ಬಾಯಲ್ಲಿ ಹಾಕೊಂತಿದ್ದೆ. ನೋಡಿಸಿ, ಆ ಫಸ್ಟ್ ಒನಕ್ಕೆ ಭಾಳ ಬರ್ತಿದೆ. ಅದೇ ಹಿಂಗೆ ಬರುತ್ತಲ್ಲ ಅಲೆ. ಅಲ್ಲ, ನಾವೆಲ್ಲ ಮನುಷ್ಯರು ಬಲೆ ಹಾಕಿದ್ವಿ, ಸೈಡ್ ನಿಂತ್ಕೊಂಡು ಗಾಳ ಹಾಕಿದ್ವಿ, ಇದು ನೋಡಿ ಹೆಂಗೆ ತಿನ್ನುತ್ತೆ. ಸೆಕೆಂಡ್ ಡೂಪ್ಲಿಕೇಟ್ ಫಿಶ್ ಹಾಕಿ ಹಿಡಿದ್ವಿ ಅಂತ ಹೇಳ್ತೀವಿ. ಇವು ನೋಡಿ ಜಸ್ಟ್ ಹಂಗೆ. ಆ ಕಣ್ಣುಗಳು ಎಷ್ಟು ಶಾರ್ಪ್ ಇರ್ಬೋದು. ನೋಡೋದು ಹಂಗೆ ಒಂದು ಹಿಂಗೆ ಅಕ್ಕನ ಮನೆ ಅದಕ್ಕೆ ಹಂಗೆ ಬಂದರೆ. ದೇವರು ಎಷ್ಟು ಪ್ರಕೃತಿಯಲ್ಲಿ ಎಷ್ಟು ಕೊಟ್ಟಿದ್ದಾನೆ ನೋಡಿ. ಮನುಷ್ಯ ಬುದ್ಧಿವಂತರು ಅಂದ್ಕೊಂಡ್ವಿ, ನಮಗಿಂತ ಬುದ್ಧಿವಂತರೆಲ್ಲ ಹೊಟ್ಟೆಪಾಡಿಗೆ ಮಾಡ್ತಿದ್ದೇವೆ. ಬಟ್ ಅಷ್ಟು ಆ್ಯಕ್ಯುರೇಟಾಗಿ ಅಷ್ಟು ನೀರಲ್ಲಿ. ಸೊ ದೇವರು ಬದುಕೋಕೆ ಎಲ್ಲರಿಗೂ ಒಂದು ಏನೋ ಕೊಟ್ಟಿರ್ತಾನೆ ಅಂತಾರಲ್ಲ ಅಂತ. ವಾವ್ ವಾವ್ ವಾವ್. ನೋಡಿಸಿ ಫುಲ್ ಬ್ಯಾಟಿಂಗ್, ಫುಲ್ ಮೀಲ್ಸ್ ಇವತ್ತು ನಿಮಗೆ. ಡೈಲಿ ಹಿಂಗೆ ತಿಂತೇವೆ ನಾವು. ಇವತ್ತು ನೋಡ್ತಾ ಇದ್ದೀವಿ ನೋಡೋದು. ಇವಾಗ ಮಿಸ್ ಆಯ್ತದು. ಅದನ್ನ ಹಾಕೊಂಡು ಇತ್ತು. ಫಿಶ್ಗಳು ಹುಷಾರಾಗ್ಬಿಟ್ಟು ಅನ್ಸುತ್ತೆ, ಎಗರ್ಕೊಂಡು ಹೋಗ್ತಿದ್ದಾವೆ.
ಓಕೆ ಗೈಸ್, ಆಯಿತು, ಊಟ ಆಯಿತು, ಒಂದು ರೌಂಡ್ ವಾಕ್ ಮಾಡಿದ್ವಿ, ಏನೇನಿದೆ ಅಂತ ಎಲ್ಲ ನೋಡಿದ್ವಿ. ಲೇಕ್ ಕಡೆನೂ ನೋಡಿದ್ವಿ. ಲೇಕಲ್ಲಿ ಆ ಪಕ್ಷಿಗಳು ಮೀನು ಹಿಡಿಯೋದು ನೋಡಿದ್ವಿ. ಸೊ ಬ್ಯಾಕ್ ಸೈಡ್ ಕಾಣಿಸ್ತಿರೋದು ಹೈಲೇ ರೆಸಾರ್ಟ್. ಓಕೆ, ಇಷ್ಟೇ. ಇವಾಗ ಊಟ ಫುಲ್ ಆಗಿದೆ ನಮಗೆ, ಏನು ನೈಟ್ ಊಟ ಬೇಕಿಲ್ಲ ಅನಿಸುತ್ತೆ. ಚೆನ್ನಾಗಿತ್ತು, ಒಳ್ಳೆ ರೆಸಾರ್ಟ್. ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ. ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಇಲ್ಲ, ಆ ಕಡೆ ಎಲ್ಲ ಹುಡ್ರೆಲ್ಲ ಆಟ ಆಡ್ತಾರೆ. ತುಂಬ ದೊಡ್ಡದಾಗಿದೆ. ಎಲ್ಲ ಮೀಟಿಂಗ್ ಹಾಲ್ಸ್ಗಳಿದೆ, ವಿಲ್ಲಾ ಅಪಾರ್ಟ್ಮೆಂಟ್ಸ್ ಇದೆ, ಕನ್ವೆನ್ಷನ್ ಹಾಲ್ಸ್ಗಳಿದೆ. ಸೊ ಒಂದೊಳ್ಳೆ ರೆಸಾರ್ಟ್ ಅಂತಲೇ ಹೇಳ್ಬೋದು. ಲೇಕ್ ಸೈಡ್, ಎಕ್ಸಾಕ್ಟ್ಲಿ ಲೇಕ್ ದಡದಲ್ಲೇ ಇದೆ. ಹೈಲೇ ಅನ್ನೋರು ಲಾಂಗ್ ಡಿಸ್ಟೆನ್ಸು ರನ್ನಿಂಗ್ ಚಾಂಪಿಯನ್ಸ್ ಅಂತ. 2 ಗೋಲ್ಡ್ ಮೆಡಲ್. ಸೊ ಅವರು 2 ಗೋಲ್ಡ್ ಮೆಡಲ್ ಇನ್ 10,000 ಮೀಟರ್ಸ್ ಒಲಿಂಪಿಕ್ ರನ್ನಿಂಗ್ ರೇಸಲ್ಲಿ ತಗೊಂಡಿರೋದು. ಸೊ ಅದೇ ಥರ 27 ವರ್ಲ್ಡ್ ವೈಡ್ ರೆಕಾರ್ಡ್ ಹೊಂದಿದ್ದಾರಂತೆ. ಸೊ ಒಂದು ಥಿಂಗ್ ಹೇಳ್ಬೇಕಂದ್ರೆ 10,000 ಮೀಟರ್ಸ್ ರನ್ನಿಂಗ್ ರೇಸಲ್ಲಿ 2 ಸಲ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಹೈಲೆ ಗೆಬ್ರಾಸಿಸೈ ಅವರ ಹೆಸರಲ್ಲಿ ಈ ರೆಸಾರ್ಟ್ ಇರೋದು. ಈ ಥರ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ ಅವ್ರದ್ದು ಈ ಥರದ ದೊಡ್ಡ ರೆಸಾರ್ಟ್ಗಳು ಇದೆ. ಹೈಲೆ ರೆಸಾರ್ಟ್ಸ್ ಅಂತಲೇ ಹೆಸರು. ಅವರು ಇವಾಗ ಇಥೋಪಿಯಾದ ಒಬ್ಬ ಬಿಗ್ಗೆಸ್ಟ್ ಮಾಡೆಲ್ ಆಂಟ್ರಪ್ರಿನರ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಆಗಿ ಇದ್ದಾರಂತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಾವಿವಾಗ ಹೊರಡುವ ಸಮಯ. ಬಜಾಜ್ ತೊಗೊಂಡು ನಾವು ಹೊರಡ್ತೀವಿ. ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್.